ಇವತ್ತು ತುಂಬ ಸಿಂಪಲ್ಲಾಗಿ ನಾನು ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಸೇಮ್ ಮುಸ್ಲಿಮ್ ಸ್ಟೈಲಲ್ಲಿ ಬಿರಿಯಾನಿ ಇರುತ್ತಲ್ಲ, ಸೇಮ್ ಅದೇ ಟೇಸ್ಟಲ್ಲಿ ಬಂದಿತ್ತು. ಮಾಡೋದು ಕೂಡ ತುಂಬಾ ಸಿಂಪಲ್. ಒಂದು 15 ನಿಮಿಷದಲ್ಲೇ ಈ ಥರ ಬಿರಿಯಾನಿ ನೀವು ರೆಡಿ ಮಾಡ್ಕೋಬೋದು. ಹಾಗೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನು ಯೂಸ್ ಮಾಡಿಲ್ಲ, ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾಡಿರುವಂಥದ್ದು. ಮೊದಲಿಗೆ ನಾನಿಲ್ಲಿ 1 kg ಆಗುವಷ್ಟು ಚಿಕನ್ನ ತೊಳೆದು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಆಗುವಷ್ಟು ಧನಿಯಾ, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ರುಚಿಗೆ ಉಪ್ಪು, ಮತ್ತು ಒಂದು ಅರ್ಧ ಲೆಮನ್ನ ಅದಕ್ಕೆ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು 1/4 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಚಿಕನ್ನ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಡೋಣ. ಮ್ಯಾರಿನೇಟ್ ಮಾಡಿ ನಾವು ಬಿರಿಯಾನಿಗೆ ಆ್ಯಡ್ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಇವಾಗ ಮ್ಯಾರಿನೇಟ್ ಆಯಿತು. ಇದನ್ನು ಬಾಕ್ಸನ್ನು ಕ್ಲೋಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸೈಡಲ್ಲಿ ರೈಸನ್ನು ಆಲ್ರೆಡಿ ನೀರು ಕುದೀತಾ ಇದೆ. ಆ ನೀರಿಗೆ ನಾನು 1 ಕಪ್ ಆಗುವಷ್ಟು ಬಾಸ್ಮತಿ ರೈಸನ್ನು ಹಾಕಿ ಎಲ್ಲ ಗರಂ ಮಸಾಲ ಐಟಮ್ನ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಒಂದು 2 ಆನಿಯನ್ನ ಈ ಥರ ಉದ್ದುದಕ್ಕೆ ಹೆಚ್ಚಿ ಇದನ್ನು ಇವಾಗ ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಏರ್ ಫ್ರೈಯರ್ ಇಲ್ಲಾಂದರೆ ನಾರ್ಮಲಾಗಿ ಫ್ರೈ ಮಾಡ್ಕೊಳ್ಬೋದು. ಏರ್ ಫ್ರೈಯರ್ ಅಂದರೆ ಈಸಿ ಆಗುತ್ತೆ, ಅಂದರೆ ಕೆಲಸ ಈಸಿ ಆಗುತ್ತೆ. ಒಂದು 10 ನಿಮಿಷದಲ್ಲೇ ಬಿರಿಯಾನಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನು ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮ್ಯಾರಿನೇಟ್ ಮಾಡಿದಂಥ ಚಿಕನ್ನ ಅದಕ್ಕೆ ಪ್ಲೇಸ್ ಮಾಡಿ ಇದನ್ನು ಕೂಡ ನಾನು ಏರ್ ಫ್ರೈಯರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೆಲಸ ತುಂಬಾ ಈಸಿ ಆಗುತ್ತೆ. ಹಾಗೆ ಯಾವುದೇ ಥರ ಆಯಿಲ್, ಜಸ್ಟ್ 1 ಸ್ಪೂನ್ ಎಣ್ಣೆ ಇದ್ದರೆ ಚಿಕನ್ ಕೂಡ ಫ್ರೈ ಆಗುತ್ತೆ, ಆನಿಯನ್ ಕೂಡ, ಎಲ್ಲ ಕೆಲಸ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏರ್ ಫ್ರೈಯರ್ ಇಲ್ಲದೆ ಇರೋರು ತವಾದಲ್ಲೇ ಫ್ರೈ ಮಾಡ್ಕೊಳ್ಬೋದು. ಇದನ್ನ ಏರ್ ಫ್ರೈಯರಲ್ಲಿ ಪ್ಲೇಸ್ ಮಾಡಿ ಇವಾಗ ನೋಡಿ ಎರಡೂ ಇಟ್ಟಿದ್ದೀನಿ ನಾನು, ಆನಿಯನ್ ಹಾಗೆ ಚಿಕನ್. ಇದನ್ನು ಇವಾಗ 200 ಡಿಗ್ರಿಗೆ ಸೆಲ್ಸಿಯಸ್ಸಿಗೆ ನಾನು ಸೆಟ್ ಮಾಡ್ಕೊಳ್ತೀನಿ, ಹೈ ಡಿಗ್ರಿಗೆ. ಆಮೇಲೆ ಒಂದು 20 ಮಿನಿಟ್ಸ್ ಇಡ್ತೀನಿ. ಟೈಮ್ ಸೆಟ್ ಮಾಡೋಣ ಈಗ. 20 ಮಿನಿಟ್ಸು. ಈ ಏರ್ ಫ್ರೈಯರ್ ಇರೋದ್ರಿಂದ ತುಂಬಾ ಕೆಲಸ ಈಸಿ ಆಗುತ್ತೆ ಆಯಿತಾ. ಸೊ ಇವಾಗ 20 ನಿಮಿಷ ಆಯಿತು. ಸೊ ಈ 20 ನಿಮಿಷದಲ್ಲಿ ನೀವು ಬೇರೆ ಕೆಲಸ ಮಾಡ್ಕೊಳ್ಬೋದು. ಸೊ ಇದ್ರ ಹತ್ರನೇ ನಿಂತ್ಕೋಬೇಕು ಅಂತ ಏನಿಲ್ಲ. ಬೇರೆ ಕೆಲಸ, ಬ್ರೇಕ್ಫಾಸ್ಟೋ ಏನೋ ತಿಂಡಿ ಏನು ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಈಗ ಅದು ರೆಡಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ತವಾ ಕಾದಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಆನಿಯನ್ ಕೂಡ ಫ್ರೈ ಆಗಿ ರೆಡಿ ಆಯಿತು ನೋಡಿ. ಈಗ ಆನಿಯನ್ ಫ್ರೈ ಆದಂಥ ಆನಿಯನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಫ್ರೈ ಮಾಡಿಲ್ಲ ಅಂದರೆ ಡೈರೆಕ್ಟಾಗಿ ಈಗಲೇ ಫ್ರೈ ಮಾಡ್ಕೊಳ್ಬೋದು. ಇದನ್ನು ಈಗ ಆಲ್ರೆಡಿ ಫ್ರೈ ಆಗಿರೋದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಹಸಿಮೆಣಸು, ಹಾಗೆ 1 ಟೊಮ್ಯಾಟೊ ಇಷ್ಟನ್ನು ಹಾಕಿ ಸ್ವಲ್ಪ ಟೊಮ್ಯಾಟೊ ಮೆತ್ತಗೆ ಆಗಬೇಕು. ಯಾಕಂದರೆ ಆನಿಯನ್ ಆಲ್ರೆಡಿ ಬೆಂದಿದೆ. ಈಗ ಸ್ವಲ್ಪ ಟೊಮ್ಯಾಟೊ ಬೆಂದರೆ ಆಯಿತು. ಟೊಮ್ಯಾಟೊ ಮೆತ್ತಗಾಗೋ ತನಕ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇರಿ. ನೋಡಿ ಆಲ್ಮೋಸ್ಟ್ ಟೊಮ್ಯಾಟೊ ಮೆತ್ತಗೆ ಆಗ್ತಾ ಬಂತು ಇವಾಗ. ಆಮೇಲೆ ಅದಕ್ಕೆ ನಾನು ಕಟ್ ಮಾಡಿದಂಥ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸೊಪ್ಪೆಲ್ಲ ಬಾಡಿಸ್ಕೊಳ್ಬೇಕು. ಸೊಪ್ಪನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ. ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್, ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಇವಾಗ ಚೆನ್ನಾಗಿ ಡ್ರೈ ಆಗಿ ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇರಿ ಈ ಥರ. ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಗ್ರೇವಿ ಬೇಕು, ಅದಕ್ಕೋಸ್ಕರ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಇದಕ್ಕೆ ಚಿಕನ್ ಹಾಕಿದರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಬಟ್ ನಾನು ಚಿಕನ್ನ ಆಲ್ರೆಡಿ ಏರ್ ಫ್ರೈಯರಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀನಿ. ಅದಕ್ಕೋಸ್ಕರ ನೀರೇನು ಬಿಟ್ಕೊಳ್ಳಲ್ಲ, ಡ್ರೈ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನನ್ನ ಮಸಾಲ ರೆಡಿ ಆಯಿತು. ಈ ಮಸಾಲದಲ್ಲಿ ಸ್ವಲ್ಪ ಮಸಾಲನ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಹಾಕೋದಕ್ಕೆ. ನೋಡಿ ಜಸ್ಟ್ ನಾನಂತೂ 10 ನಿಮಿಷದಲ್ಲೇ ಬಿರಿಯಾನಿ ರೆಡಿ ಆಗುತ್ತೆ. ಯಾಕಂದರೆ ಆಲ್ರೆಡಿ ಅದೆಲ್ಲ ಫ್ರೈ ಆಗ್ತಾ ಇರುತ್ತಲ್ಲ ಒಂದು ಸೈಡಲ್ಲಿ. ಈಗ ಮಾಡಿಟ್ಟಂಥ ರೈಸನ್ನು ನೋಡಿ ಉದ್ರುದ್ರಾಗಿ ಬಂದಿದೆ ಬಾಸ್ಮತಿ ರೈಸ್. ಅದರಲ್ಲಿ ಸ್ವಲ್ಪ ರೈಸನ್ನು ಒಂದು ಫ್ಲೋರ್ ಹಾಕ್ಕೊಂಡು ಆಮೇಲೆ ಎತ್ತಿಟ್ಟಂಥ ಮಸಾಲಾನ ಕೂಡ ಅದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಸ್ವಲ್ಪ ಆನಿಯನ್ ಏನಿದೆ ಅದನ್ನು ಫ್ರೈ ಮಾಡಿಟ್ಟಂಥದ್ದು, ಅದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಅದರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಚಿಕನ್ ನೋಡಿ 20 ನಿಮಿಷದಲ್ಲಿ ಏರ್ ಫ್ರೈಯರಲ್ಲಿ ಸೂಪರಾಗಿ ಬೆಂದಿದೆ. ಈಗ ಎಲ್ಲ ಚಿಕನ್ನನ್ನು ಈ ಥರ ಪ್ಲೇಸ್ ಮಾಡಿ ಅದರ ಮೇಲೆ. ಆ್ಯಕ್ಚುಲಿ ಮುಸ್ಲಿಮ್ ಇದೇ ಥರ ಬಿರಿಯಾನಿ ಮಾಡೋದು. ನಮ್ಮ ಥರ ನಾವೆಲ್ಲ ತುಂಬ ಮಸಾಲ ಮಾಡಿ ಮಾಡ್ತೀವಿ. ಬಟ್ ಅವರು ತುಂಬ ಡ್ರೈ ಆಗಿರುತ್ತೆ. ಇಲ್ಲೆಲ್ಲ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ಇನ್ನೊಂದು ಲೇಯರಲ್ಲಿ ನಾನು ಉಳಿದಂಥ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಎಲ್ಲದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ.
ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ ಈಗ ಸ್ವಲ್ಪ ಮಸಾಲ ಇದೆಯಲ್ಲ ಅದನ್ನು ಕೂಡ ಅದರ ಮೇಲೆ ಹಾಕಿ ಇವಾಗ ಉಳಿದಂಥ ಚಿಕನ್ ಏನಿದೆ ಪೀಸಸ್ಸು ಅದನ್ನು ಕೂಡ ಅದರ ಮೇಲೆ ನೀಟಾಗಿ ಪ್ಲೇಸ್ ಮಾಡಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇವಾಗ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಕ್ಲೋಸ್ ಮಾಡಿ ಇವಾಗ ಒಂದು ವೆಯ್ಟ್ ಇರುವಂಥ ಒಂದು ಐಟಮ್ನ ಅದರ ಮೇಲೆ ಎತ್ತಿಟ್ಟು ಒಂದು 5 ನಿಮಿಷ ಸಣ್ಣ ಉರಿನಲ್ಲೇ ಬಿಡ್ತಾ ಇದ್ದೀನಿ. ನಂದು ನಾನ್ ಸ್ಟಿಕ್ ಆದ್ದರಿಂದ ಅಡಿ ಹಿಡಲ್ಲ. ನಿಮ್ಮದೇನಾದರೂ ನಾನ್ ಸ್ಟಿಕ್ ಇಲ್ಲ ಅಂದರೆ ಒಂದು ತವಾದ ಕಾಯ್ಲಿಕ್ಕೆ ಇಟ್ಟು ಅದರ ಮೇಲೆ ಪಾತ್ರೆ ಇಡಿ. ನೋಡಿ ಇವಾಗ 5 ನಿಮಿಷ ಆದಮೇಲೆ ನೋಡಿ ಎಷ್ಟು ಸೂಪರಾಗಿ ಬಿರಿಯಾನಿ ಬಂದಿದೆ ಅಂತ. ಸಣ್ಣ ಉರಿನಲ್ಲೇ 5 ನಿಮಿಷ ಬಿಟ್ಟಿದ್ದೆ ನಾನು. ಒಂದು ಚೂರ ಕೂಡ ರೈಸ್ ಕೂಡ ಬ್ರೇಕ್ ಆಗಲ್ಲ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೇಮ್ ಮುಸ್ಲಿಂ ಸ್ಟೈಲಲ್ಲೇ ಈ ಬಿರಿಯಾನಿನ ಮಾಡಿದ್ದೀನಿ. ಮಾಡೋದು ಅಷ್ಟೇ ತುಂಬಾ ಸಿಂಪಲ್, ಒಂದು 15 ನಿಮಿಷದಲ್ಲೇ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಕೂಡ ಇದೇ ಥರ ಈ ಬಿರಿಯಾನಿನ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಬಿರಿಯಾನಿ ನೋಡಿ ಸಕ್ಕತ್ತಾಗಿದೆ. ನೀವು ಕೂಡ ಇದೇ ಥರ ಬಿರಿಯಾನಿ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಸಿ ಯು ಬಾಯ್.